ಸಾಂಪ್ರದಾಯಿಕ ಬಾಗಿಲು, ಪ್ರಕೃತಿ ಸಹಜವಾದ ಬಣ್ಣಗಳು ನಮ್ಮನ್ನು ಈ ಮನೆಗೆ ಸ್ವಾಗತಿಸುತ್ತವೆ. ಮನೆಯ ಒಳಗೆ ಕಾಲಿಟ್ಟಾಕ್ಷಣ ಬಂದವರನ್ನು ಈ ಮನೆಯ ಉದ್ದಗಲ ಹಾಗೂ ಎತ್ತರ ದಿಗ್ಭ್ರಮೆಗೊಳಿಸುತ್ತದೆ. ಅನೇಕ ಗಣೇಶನ ವಿಗ್ರಹಗಳಿದ್ದರೂ ಈ ನರ್ತಿಸುವ ಗಣಪತಿಗೆ ಒಂದು ವಿಶೇಷ ಸ್ಥಾನ ಕೊಡಲಾಗಿದೆ. ನಮಸ್ಕಾರ, ನನ್ನ ಹೆಸರು ನೀಲಕಂಠ ಅಂತ, ನೀಲಿ ಅಂತ ಕರೀತಾರೆ. ನಾನು ವಾಸ್ತುಶಿಲ್ಪಿ ಮತ್ತು ಬಿಲ್ಡರು. ಬಿಲ್ಡಿಂಗ್ ಕಟ್ಟೋದ್ರಲ್ಲಿ ಒಂದು ಹೊಸ ವಿನ್ಯಾಸದೊಂದಿಗೆ ನಾನು ಶುರು ಮಾಡಿಕೊಂಡೆ ಬಿಲ್ಡಿಂಗ್ ಕಟ್ಟೋದಕ್ಕೆ. ನನ್ನ ಗುರು ಜಯಸಿಂಹ ಅಂತಂದ್ಬಿಟ್ಟು. ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನನಗೆ ಒಂದು 30-50 ಸೈಟ್ ಇದು. ನನಗೊಂದು ವಿಶಾಲವಾದ ದೊಡ್ಡ ಮ್ಯಾಕ್ಸಿಮಮ್ ಯೂಸ್ ಮಾಡೋವಂಥ ಜಾಗ ಬೇಕಾಗಿತ್ತು ನನಗೆ, ನನ್ನ ಪ್ರೊಫೆಷನ್ಗೆ. ಅದಕ್ಕೆ ನಾನು ಮನೇನ ಆ ಥರ ಕಟ್ಕೋಬೇಕು ಅಂತ ಆಸೆ ಇತ್ತು. ಅದರಿಂದ ನನ್ನ ಸೈಟು ಎಷ್ಟು ದೊಡ್ಡದಾಗಿದೆ ಅಷ್ಟಕ್ಕೂ ನಾನು ಕಟ್ಕೊಂಡಿದ್ದೀನಿ. ಅಂದರೆ ಕಾನ್ಸ್ಪಿರೇಷನ್ ರೂಲ್ಸ್ ಪ್ರಕಾರ ಬಿಟ್ಬಿಟ್ಟು ಮನೆ ಒಳಗೆ ಬಂದರೆ ನಿಮಗೆ ಕಂಪ್ಲೀಟ್ ಎಂಟೈರ್ ಥಿಂಗ್ ಯು ಕ್ಯಾನ್ ಸಿ ಫ್ರಮ್ ಔಟ್ 30 ಅಡಿ ಬೈ 40 ಅಡಿ ಪೂರ್ತಿ ಕಾಣುತ್ತೆ. ಇದು ಹೇಗೆ ನಾನು ಡಿಸೈನ್ ಮಾಡಿದೆ ಅಂದರೆ, ನನಗೆ ಅಂದ್ಕೊಂಡಿದ್ದು ನನಗೆ ಡಬಲ್ ಹೈಟ್ ಬೇಕಾಗಿತ್ತು. ರೂಫು ತುಂಬ ಹೈಟ್ ಇದ್ದಷ್ಟು ಮನೆ ತುಂಬ ಇಂಟ್ರೆಸ್ಟಿಂಗಾಗಿ ಕಾಣುತ್ತೆ ಅಂತ ಮೊದಲನೇ 1 ಬೆಡ್ರೂಮು ಪ್ಲಸ್ ಕಿಚನ್ ಬಾತ್ರೂಮ್ 8 ಅಡಿ ರೂಫ್ ಆಗಿದೆ. ಇನ್ನೊಂದು ಬೆಡ್ರೂಮು ಪ್ಲಸ್ ಒಂದು ಲೌಂಜ್ ಅಂತ ಮಾಡ್ಕೋತೀವಿ, ಅದು ಸಿಟ್ಟಿಂಗ್ ಅಂತ. ಅದನ್ನು ಸೇರಿಸಿ ಮತ್ತು ಇನ್ನೊಂದು ರೂಫ್ ಆಗಿದೆ. ಇದರಲ್ಲಿ ಎರಡು ಬೆಡ್ರೂಮು ಪ್ಲಸ್ ಕಿಚನ್ ಮಾತ್ರ ನನಗೆ ಎಷ್ಟು ಬೇಕೋ ಅಷ್ಟು 12 feet ಬೈ 14 by 12, 14 by 2 ಬೆಡ್ರೂಮು, ಇನ್ನೊಂದು ಕಿಚನ್ನು ಪ್ಲಸ್ ಬಾತ್ ಲ್ಯಾಬೆಟ್ ಇಷ್ಟು. ಅದು ಬಿಟ್ಟರೆ ಮಿಕ್ಕಿದಷ್ಟು ಹಾಲೇ ವಿತ್ ಡಬಲ್ ಹೈಟ್. ನನಗೆ ಮನೆ ಕಟ್ಟಬೇಕು ಅಂತಂದಾಗ ನಾನು ಮೊದಲಿಂದನೂ ತುಂಬ ಟೆರಾಕೋಟ, ಸ್ಟೋನು, ಈ ಥರದ್ದು ಆ್ಯಂಟಿಕ್ಸು, ಈ ಥರದ್ದು ಮೊದಲಿಂದ ನನಗೆ ಅದು ತುಂಬ ವಿಶ್ವಾಸ ಇತ್ತು. ಅದರಲ್ಲೇ ನನ್ನ ಮನೇನೂ ಅಷ್ಟೇ ಬರೀ ಟೆರಾಕೋಟ, ಸ್ಟೋನು ಇದೆಲ್ಲ ಕಟ್ಕೊಂಡಿದ್ದೀನಿ. ವುಡ್ ನಂಗೆ ನ್ಯಾಚುರಲ್ ಮೆಟೀರಿಯಲ್ ಬಗ್ಗೆ ತುಂಬ ಇಂಟ್ರೆಸ್ಟು. ಅಂದರೆ ಸ್ಟೋನು, ಟೆರಾಕೋಟ, ವುಡ್ಡು, ಕ್ಲೇ ಟೈಲು ಈ ಥರದ ಮೇಲೆ ಮನೆ ಕಟ್ಟೋಬೇಕು ಅಂದ್ಕೊಂಡಿದ್ದರಿಂದ ನನ್ನ ಮನೇನೂ ಹಾಗೆ ಕಟ್ಕೊಂಡಿದ್ದೀನಿ. ಅಂದರೆ ನನಗೆ ಇನ್ನೊಂದು ಇಷ್ಟ ಅಂತಂದರೆ ಲೈಟು, ತುಂಬ ಲೈಟ್ ಬರಬೇಕು ಅಂತ. ಯಾಕೆಂದರೆ ಮನೆಗೆ ಲೈಟ್ ಎಷ್ಟು ಬಂದರೂ ಅಷ್ಟು ಒಳ್ಳೆಯದು. ಅದರ ಮತ್ತು ತುಂಬ ಚೆನ್ನಾಗಿರುತ್ತೆ. ಆಲ್ವೇಸ್ ನ್ಯಾಚುರಲ್ ಲೈಟ್ ಇಸ್ ಆಲ್ವೇಸ್ ಬೆಟರ್. ಆ ಥರದಲ್ಲಿ ಒಂದು ಪೋರ್ಷನ್ ಮಾತ್ರ ನಾರ್ತ್ ಈಸ್ಟಲ್ಲಿ ಲೈಟ್ ಬರೋ ಥರ 20 ಅಡಿ ಬೈ 15 ಅಡಿ ಫುಲ್ ಟಾಪ್ ಟು ಬಾಟಮ್ ಗ್ಲಾಸ್, ಇಂಪೋರ್ಟೆಡ್ ಗ್ಲಾಸ್ ಹಾಕ್ಬಿಟ್ಟು ಲೈಟ್ ಮಾಡಿದ್ದೀನಿ. ಅಲ್ಲಿಂದ ತುಂಬ ಲೈಟ್ ಬರ್ತದೆ. ಬಿಸಿಲು ಕಾಲದಲ್ಲಿ ರಿಯಲಿ ತುಂಬ ಲೈಟ್ ಜಾಸ್ತಿ ಇರುತ್ತೆ. ನನಗದು ಖುಷಿ, ನಾನು ಅದನ್ನು ತಡ್ಕೋತೀನಿ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ನನ್ನ ಎಂಟೈರ್ ಥಿಂಗ್ ಅದರ್ ಥಿಂಗ್ಸ್ ವುಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಕಂಪ್ಲೀಟ್ ಬ್ರಿಡ್ಜ್ ಆಗಲಿ, ನನ್ನ ಸ್ಟೇರ್ ಕೇಸ್ ಆಗಲಿ, ನನ್ನ ಡೋರ್ ಆಗಲಿ, ಎವ್ರಿಥಿಂಗ್ ಟೀಕ್ ವುಡ್. ನಾನು ಮನೆಗೆ ಸೋಫಾ ಗಿಫಾ ನನ್ನ ಕಾನ್ಸೆಪ್ಟೇ ಇಲ್ಲ ನನಗೆ. ಅದು ನನ್ನ ನೆಲದ ಮೇಲೆ ಕೂತ್ಕೋಬೇಕು, ಕಲ್ಲು, ಆಮೇಲೆ ವುಡನ್ ಟೀಕ್ ವುಡ್ಡು ಬೆಂಚ್ ಥರ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಕೆಳಗೆ ಲೋ ಲೆವೆಲ್ ಸೀಟಿಂಗ್ ನಂದೆಲ್ಲ ಅಷ್ಟೇ, ಪೂರ್ತಿ ಮನೆ ಪೂರ್ತಿ. ಅದು ಮೊದಲಿಂದಲೂ ಅಷ್ಟೇ ಅದೇ ಥರ ಇದೆ, ಅದೇ ಥರ ಕಟ್ಕೊಂಡಿದ್ದೆ. ನನಗೆ ಇದು ನಾನು ಮನೆ ಕಟ್ಟಿರೋ 2 ಆ್ಯಂಟಿಕ್ ಪಿಲ್ಲರ್ಸ್ ಇದೆ, ತುಂಬ ಮೋರ್ ದೆನ್ 150 years. ಇನ್ನೊಂದು ಇನ್ನೆರಡು ಪಿಲ್ಲರ್ ಇದೆ. ಆ 2 ಪಿಲ್ಲರು ಅದು ಅಷ್ಟೇ ವೆರಿ ಆ್ಯಂಟಿಕ್, ಮೋರ್ ದೆನ್ 150 years ಓಲ್ಡ್. ಅದು ದೊಡ್ಡದ ಕ್ಯಾಸ್ಟ್ ಪಿಲ್ಲರ್. ಅದನ್ನು ಮೊದಲೇ ಅಂದ್ಕೊಂಡು ನಾನು ಮನೆ ಕಟ್ಟುವಾಗಲೇ ಅದಕ್ಕೆ ಲೋಡ್ ಮಾಡಿಲ್ಲ. ಪರ್ಟಿಕ್ಯುಲರ್ ನನ್ನ ಕಾಲಮ್ಗೂ ಅವೆರಡಕ್ಕೂ ಲೋಡಿಂಗ್ ಇಲ್ಲ. ಅದನ್ನು ಕಿತ್ತಾಕ್ಬಿಡೋದು, ಯಾವ ಬೇಕಾಗ ಕಿತ್ತಾಕ್ಬೋದು, ಆ ಥರ ಡಿಸೈನ್ ಮಾಡಿ ಮನೆ ಕಟ್ಟೋದು. ಹಾಗೆ ಒಂದು ತೊಟ್ಟಿ ಮನೆ ಥರ ಅಂತ ಒಂದು ರೈಟ್ ಸೈಡ್ ಪೂರ್ತಿ ಗಾರ್ಡನ್ ಬೆಳೆಯೋಷ್ಟು ಗಿಡ ಹಾಕ್ಕೊಳ್ಳೋಕ್ಕೆ.
ತಿರುವುಗಳಿಂದ ಕೂಡಿದ ಮೆಟ್ಟಿಲುಗಳು ಮೊದಲು ಕಣ್ಮನಗಳನ್ನು ಸೆಳೆಯುತ್ತವೆ. ಕಿತ್ತಳೆ ಬಣ್ಣದ ಗೋಡೆಗಳು, ಕಿಟಕಿಗಳು, ಅನೇಕ ಕಂಬಗಳು, ಆಕರ್ಷಕ ಕೆತ್ತನೆಗಳು, ಒಳಾಂಗಣದೊಂದಿಗೆ ಮೇಳೈಸುವ ಹೊರಾಂಗಣ ಇವುಗಳು ಗೋಚರಿಸುತ್ತವೆ. ಈ ಮನೆಯಲ್ಲಿ ಎಲ್ಲದರಲ್ಲೂ ಒಂದು ರೀತಿಯ ಸಮತೋಲನವನ್ನು ಕಾಣಬಹುದು. ಅನಾವಶ್ಯಕವಾದ ಗೋಡೆಗಳಿಲ್ಲದ ತೆರೆದಿಟ್ಟಂತಹ ಒಂದು ಮನೆ ಇದು. ಧರ್ಮ ಶ್ರದ್ಧೆಯುಳ್ಳ ವಸ್ತುಗಳು, ಬಣ್ಣ ಬಣ್ಣದ ಟೆರಾಕೋಟಾ ಆಕೃತಿಗಳು, ಒಳ್ಳೆಯ ಬೆಳಕು ಇದರ ಅಂದವನ್ನು ಹೆಚ್ಚಿಸಿದೆ. ಮಹಡಿಯ ಮೆಟ್ಟಿಲು ಹತ್ತಿ ಹೋದರೆ ಉಯ್ಯಾಲೆ ಹಾಗೂ ಕೂತು ಕೆಲಸ ಮಾಡಬಹುದಾದ ಜಾಗಗಳು ಕಂಡುಬರುತ್ತವೆ. ಮಲಗುವ ಕೋಣೆಯಿಂದ ಉದ್ದದ ಬಾಲ್ಕನಿಯ ಮೂಲಕ ಇಡೀ ಮನೆಯನ್ನು ನೋಡಬಹುದು. ಸಾಮಾನುಗಳನ್ನಿಡಲು ತೆರೆದ ಹಾಗೂ ಮುಚ್ಚಿರುವ ಸ್ಥಳಾವಕಾಶ ಇದೆ ಇಲ್ಲಿ. ಸ್ಟೋನ್ ಹೇಗೆ ಕ್ರಿಯೇಟ್ ಮಾಡಿದೆ ಅಂದರೆ, ಈ ಮನೆ ಕೊಂಡ್ಕೊಂಡಾಗ, ಈ ಜಾಗ ಕೊಂಡ್ಕೊಂಡಾಗ ಅದ್ರ ಕೆಳಗಡೆ ಹಸು ಕೊಟ್ಟಿಗೆ ಆ್ಯಕ್ಚುಲಿ ಅಲ್ಲಿ ಹಳೆ ಕಾಲದ ಕಲ್ಲು ಸಿಕ್ತು ನನಗೆ. ಆ ಕಲ್ಲು ಚಪ್ಪಲಿ ಕಲ್ಲು ಸಿಕ್ಕಿದಾಗ ಅದನ್ನು ಸೀಳಿಸ್ಬಿಟ್ಟು ನನ್ನ ಮನೆ ಈ ಪರ್ಟಿಕ್ಯುಲರ್ ಡಿಸೈನ್ ಮಾಡಿದೆ. ಇದಕ್ಕೇನು ದುಡ್ಡು ಕೊಡಲಿಲ್ಲ, ಆ ಕಲ್ಲು ಸಿಕ್ತು, ಫುಲ್ ಫ್ರೀ ಸ್ಟೋನಿಗೆ ಸಿಕ್ತು. ಏನೇ ನಾನು ರೈಲಿಂಗ್ ಆಗಲಿ, ವುಡ್ ಆಗಲಿ, ಎವ್ರಿಥಿಂಗ್ ಒಂದು ಸಿಂಗಲ್ ಕಲರ್ ಮಾಡಿದ್ದೀನಿ. ಇಲ್ಲಿ ಫ್ಲೋರಿಗೆ ಒಂದು ಕಲರ್, ಎಂಟೈರ್ ಥಿಂಗ್ ವುಡ್ ಒಂದು ಕಲರ್ ಆ್ಯಂಡ್ ಮನೆ ಒಂದು ಸಿಂಗಲ್ ಕಲರ್. ನಾನು ಮನೆ ಕಟ್ಟುವಾಗ ಒಂದೇ ಒಂದು ಪ್ಲ್ಯಾನ್ ಮಾಡ್ತೀನಿ ಅಷ್ಟೇ. ನಾನು ಪೂರ್ತಿ ಡ್ರಾಯಿಂಗ್ ಮಾಡೋದು ಇಲ್ಲ, ಪ್ಲಾಟಿಂಗ್ ಮಾಡೋದು. ಯಾವ ಬಿಲ್ಡಿಂಗ್ ಕಟ್ಟಿದ್ದು ಅಷ್ಟೇ ಒಂದು ಪೂರ್ತಿ ಡ್ರಾಯಿಂಗ್ ನಾನು ಕ್ರಿಯೇಟ್ ಮಾಡ್ತಾ ಆ ಬಿಲ್ಡಿಂಗ್ ಕಟ್ತಾ ನಂಗೆ ಕ್ರಿಯೇಟ್ ಆಗುತ್ತೆ ನನ್ನ ಮನಸ್ಸಲ್ಲಿ. ಅದನ್ನು ಓನರ್ ಕೈಲಿ ಡಿಸ್ಕಸ್ ಮಾಡಿ ನಾನು ಕಟ್ಟೋ ಯಾರು ಮನೆ ಓನರ್ ಇದೆ ಅವ್ರ ಡಿಸ್ಕಸ್ ಮಾಡಿ ಹಾಕ್ಕೊಡ್ತೀನಿ. ನಾನು ಖಂಡಿತ ಒಂದು ಸತಿ ಪ್ಲ್ಯಾನ್ ಮಾಡಿ ಕಡೆ ತನಕ ಮಿಕ್ಕಿದ ಆರ್ಕೆ ಇರ್ತಾರೆ ಅವ್ರು ಡ್ರಾಯಿಂಗ್ ಕೊಟ್ಟು ನಾನು ಡ್ರಾಯಿಂಗೇ ಮಾಡಲ್ಲ. ಇದುವರೆಗೂ ನಾನು ಡ್ರಾಯಿಂಗ್ ಮಾಡೋಕ್ಕೂ ಬರಲ್ಲ ಆ್ಯಕ್ಚುಲಿ. ಒಂದು ಬೇಸಿಕ್ ಡ್ರಾಯಿಂಗ್ ಮಾತ್ರ ಮಾಡ್ತೀನಿ ಅಷ್ಟೇ. ಅಡುಗೆ ಮನೆ, ಬಚ್ಚ ಮನೆ, ರೂಮು, ಬೆಡ್ರೂಮ್ ಇಷ್ಟಿದೆ ಅಷ್ಟೇ ತೋರಿಸೋದು. ಮಿಕ್ಕಿದ್ದು ನಾನು ಎಲ್ಲ ಕ್ರಿಯೇಟ್ ಮಾಡ್ತೇನೆ, ಶುರು ಮಾಡೋದು. ಪ್ರತಿ ಹಾಗೆ ಕಟ್ಟೋದು ಹಾಗೆ, ನಾನು ಫಿನಿಷ್ ಮಾಡೋದು ಹಾಗೆ. ಎವ್ರಿಥಿಂಗ್ ಆ ಸ್ಪಾಟಲ್ಲಿ ಏನು ಡೈಮೆನ್ಷನ್ ಕಾಣುತ್ತೆ, ನಿಮಗೆ ಏನು ಕ್ರಿಯೇಟಿವ್ ಕಾಣುತ್ತೆ ಅದನ್ನು ಕಟ್ತಾ ಹೋಗ್ಬೇಕು ಅವಾಗ. ಆಗ ಅದು ಮನೆಗೆ ತುಂಬ
ಖುಷಿ. ನಾ ಕಟ್ಟೋ ಬಿಲ್ಡಿಂಗೆಲ್ಲ ಹಾಗೆ ಇತ್ತು. ಆಲ್ ವೆರಿ ಇಂಟ್ರೆಸ್ಟಿಂಗ್ ಬಿಲ್ಡಿಂಗ್ ಎಲ್ಲ ಕಟ್ಟೋದೆಲ್ಲ ಹಾಗೆ. ಗ್ಲಾಸ್ ಬ್ಲಾಕ್ ಕಟ್ಟುವಾಗ ಏನಾಗುತ್ತೆ, ಎಲ್ರಿಗೊಂದು ಹೆದರಿಕೆ ಇರ್ತದೆ, ಎಲ್ಲೋ ಕಳ್ಳ ಬಂದು ಹೊರ ಬಂದ್ಬಿಡ್ತಾರೆ. ಅದಕ್ಕೆ ಆ ಪರ್ಟಿಕ್ಯುಲರ್ ಇದಕ್ಕೆ ಒಂದು ಸಣ್ಣ ಗ್ರಿಲ್ ಮಾಡಿಬಿಟ್ಟು ಅದನ್ನು ಕಾಣದಿರೋ ಥರನೇ ಗ್ಲಾಸ್ ಬ್ಲಾಕಲ್ಲಿ ಕೂರಿಸ್ತಾ ಹೋಗ್ತೀವಿ. ಅದು ಸೇಫ್ಟಿನೂ ಆಗುತ್ತೆ, ಲೈಟು ಬರುತ್ತೆ. ಬ್ರಿಡ್ಜ್ ಏನಂದರೆ, ನಾನು ಮೊದಲು ಮನೆ ಕಟ್ಟಿದಾಗ ಬ್ರಿಡ್ಜ್ ಇರಲಿಲ್ಲ ಇಲ್ಲಿಗೆ. ಏನೋ ನನ್ನ ಮನೆ ಭಾಳ ಪೂರ್ಣವಾಗಿಲ್ಲ ಅನ್ನಿಸ್ತು. ಬ್ರಿಡ್ಜ್ ಇದೆ ವೆರಿ ಇಂಟ್ರೆಸ್ಟಿಂಗ್, ಬಿಕಾಸ್ ಎರಡು ಸೇತುವೆ ಥರ. ಅದನ್ನು ವುಡ್ ಬ್ರಿಡ್ಜ್ ಆ್ಯಕ್ಚುಲಿ ನಾನು ಇದು ಕ್ಯಾಸ್ಟ್ ಮಾಡಿಲ್ಲ, ಇದನ್ನು ವುಡ್ಡಲ್ಲೇ ಬೇಸ್ ಮಾಡಿಬಿಟ್ಟು ನೆಕ್ಸ್ಟು ಅದ್ರ ಮೇಲೆ ಟೆರಾಕೋಟ ಅದನ್ನು ಇದನ್ನು ಬ್ಲಾಕ್ ಅಂಟಿಸಿ ಅದನ್ನು ಕಂಪ್ಲೀಟ್ ಹಾಗೆ ಮಾಡಿರೋ ಬ್ರಿಡ್ಜ್ ಇದು.